ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ಇನ್ನು 14 ಡೇಸಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಏನಾಗ್ತಾ ಇದೆ, ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದು ಜನರಲ್ ರೀಡಿಂಗ್ ಇದು, ಓಕೆನಾ? ಸೊ ಜನರಲ್ ರೀಡಿಂಗ್ ಆಗೇ ತೊಗೊಳ್ಬೇಕಾಗುತ್ತೆ, ಓಕೆನಾ? ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳು ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಕಮೆಂಟ್ಸ್ಗಳನ್ನು ಮಾಡುವಾಗ ತುಂಬ ಸಮಾಧಾನ ಆಯಿತು, ಖುಷಿ ಆಯಿತು ಅಂತ ಹೇಳ್ತೀರಾ. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲೂ ಒಳ್ಳೆಯ ದಿನ ಬಂದೇ ಬರುತ್ತೆ, ಓಕೆನಾ? ವೆಯ್ಟ್ ಮಾಡಿ, ಸಮಾಧಾನದಿಂದ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಡೆಫಿನೆಟ್ಲಿ ಎಲ್ಲರ ಲೈಫಲ್ಲೂ ಒಳ್ಳೆಯದಾಗೇ ಆಗುತ್ತೆ, ಓಕೆನಾ? ಹಾಗೆ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ, ಓಕೆ? ಯಾವಾಗ ಕ್ಯಾಂಡಲ್ ಫ್ಲೇಮ್ನ ಹಚ್ತೀನಿ ನಾನು ಆವಾಗ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಪರ್ಸ್ನಲಾಗಿ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಇನ್ನು ನಿಮ್ಮ 14 ಡೇಸಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಏನಾಗಲಿದೆ, ಏನು ಬದಲಾವಣೆ ಆಗ್ತಾ ಇದೆ, ಏನು ಚೇಂಜಸ್ ಆಗ್ತಾ ಇದೆ, ಪ್ಲೀಸ್ ಗೈಡ್ ಮೀ. ಓಕೆ, ಈಗಿನ ಕರೆಂಟ್ ಸಿಚುವೇಶನ್ ಸಪ್ರೇಷನಲ್ಲಿದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ, ನೀವೊಂದು ಕಡೆ, ನಿಮ್ಮ ಪರ್ಸನ್ ಒಂದು ಕಡೆ, ಅಂದರೆ ನೀವು ಬೇರೆ ಊರಿನಲ್ಲಿದ್ದೀರಾ, ಬೇರೆ ಸ್ಟೇಟಲ್ಲೇ ಇದ್ದೀರಾ, ನಿಮ್ಮ ಪರ್ಸನ್ ಬೇರೆ ಊರಿನಲ್ಲಿ, ಬೇರೆ ಸ್ಟೇಟಲ್ಲಿ, ಬೇರೆ ಕಂಟ್ರಿಯಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ತುಂಬಾ ಫೀಲಿಂಗ್ ಇದೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಇಲ್ಲ ಅನ್ನೋದು ಇಲ್ಲಿ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ನೀವೇ ಬೇಕು, ನೀವೇ ಎಲ್ಲ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಇವಾಗ ನೀವು ಬೇಡ, ನಿಮ್ಮಿಂದ ನಾನು ದೂರ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ನಿಮಗೆ ಇಲ್ಲಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬಾ ನೋವು ಉಂಟು ಮಾಡ್ತಾ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಆ ವ್ಯಕ್ತಿ ನನ್ನ ಲೈಫಿಗೆ ಬರದೇ ಇಲ್ವೇನೋ ಅನ್ನೋವಂಥ ಭಾವನೆ ಇಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆ. ಬಟ್ ಆ ಥರ ನೀವಿಲ್ಲಿ ಯೋಚನೆ ಮಾಡೋವಂಥ ಸಿಚುಯೇಷನ್ ಇಲ್ಲ. ಯಾಕಂದರೆ ಅವರು ನಿಮ್ಮ ಹತ್ರ ಹೇಳಿದ್ದಾರೆ ಕೂಡ, ಅಂದರೆ ನೀವಂದರೆ ನನಗೆ ಇಷ್ಟ ಇಲ್ಲ ಅಥವಾ ಸಪ್ರೇಷನ್ ಆಗ್ತೀನಿ ಅಂತ ನಿಮ್ಮ ಹತ್ರ ಹೇಳಿದ್ದಾರೆ. ಅವರು ಮನಸ್ಸಿಂದ ಹೇಳಿರೋ ಹಾಗೆ ಕಾಣಿಸ್ತಾ ಇಲ್ಲ ಇಲ್ಲಿ. ಅಂದರೆ ಅವರಿಲ್ಲಿ ಯಾವುದೊಂದು ಭಯದಿಂದ ಅಥವಾ ಯಾರೋ ಒಂದು ಒತ್ತಾಯದಿಂದ ನಿಮಗೆ ಅವರು ಆ ಮಾತನ್ನು ಹೇಳಿದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಅಥವಾ ನೀವು ನಿಮ್ಮ ಪರ್ಸನಿಗೆ ಹೇಳಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಳ್ತಾ ಇಲ್ಲ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ, ನಿಲ್ಲಿಸ್ಬಿಡೋಣ ಅಂತ ಒಂದು ಮನಸ್ಸಲ್ಲಿ ಪ್ರೀತಿನ ಇಟ್ಕೊಂಡು ನಿಲ್ಲಿಸೋಣ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ನೀವು ಅಂದ್ಕೊಂಡಿರ್ಬೋದು ಈ ಪ್ರೀತಿ ಇಲ್ಲಿಗೆ ಸ್ಟಾಪ್ ಆಗಿಬಿಡತ್ತೇನೋ ಅಂತ ಹೇಳಿ. ನೋ, ಈ ಪ್ರೀತಿ ಇಲ್ಲಿಗೆ ಸ್ಟಾಪ್ ಆಗೋ ಥರ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ಒಂದು ಅಟ್ರಾಕ್ಷನ್ ಇದೆ, ಒಂದು ಬಾಂಡಿಂಗ್ ಇದೆ, ಒಬ್ರನ್ನೊಬ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಇದೆ ಇಲ್ಲಿ. ಇಲ್ಲಿ ಒಬ್ಬರು ತುಂಬ ಎಮೋಷ್ನಲ್ ವ್ಯಕ್ತಿ, ಇನ್ನೊಬ್ಬರು ತುಂಬ ಸ್ಟ್ರಾಂಗ್ ಇದ್ದಾರೆ. ಅಂದರೆ ಒಂದು ಫೈರ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ, ಇನ್ನೊಂದು ವಾಟರ್ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ವಾಟರ್ ಎನರ್ಜಿ ಅಂತ ಹೇಳಿದ್ರೆ ತುಂಬ ಎಮೋಷ್ನಲ್ ಇರ್ತಾರೆ. ಸ್ವಲ್ಪ ಪ್ರಾಬ್ಲಮ್ ಬಂದ್ರೂ ಲೈಫಲ್ಲಿ ಸ್ವಲ್ಪ ಏನೇ ಹೆಚ್ಚು ಕಡಿಮೆ ಆದ್ರೂ ಫೀಲ್ ಮಾಡ್ಕೊಳ್ಳೋದು, ಕಣ್ಣೀರು ಹಾಕೋದು, ಹೀಗಾಗ್ಬಿಡುತ್ತಲ್ಲ ಅಂತ ಹೇಳಿ ಕೊರಗೋದು ಜಾಸ್ತಿ ಒಬ್ಬರು ಇಲ್ಲಿ, ಓಕೆನಾ? ಇನ್ನೊಬ್ರು ಏನಂತ ಹೇಳಿದ್ರೆ ಬರಲಿ, ಏನು ಪ್ರಾಬ್ಲಮ್ ಬರುತ್ತೆ ಬರಲಿ ನೋಡೋಣ, ಅದನ್ನು ನಾನು ಫೇಸ್ ಮಾಡ್ತೀನಿ ಅನ್ನೋವಂಥದ್ದು, ಆ ಒಂದು ಗಟ್ಸ್ ಇರುವಂಥದ್ದು, ಆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಇನ್ನು 14 ಡೇಸಲ್ಲಿ ಎಲ್ಲೋ ಒಂದು ಕಡೆ ಬದಲಾವಣೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳೋ ಕಾಣಿಸ್ತಾ ಇದೆ. ಅವರಾಗಿ ನಿಮ್ಮ ಹತ್ರ ಅವರು ಒಂದೊಂದೇ ಮಾತಾಡಿಕೊಂಡು ಮತ್ತೆ ನಿಮ್ಮ ಹತ್ರ ಕನೆಕ್ಟ್ ಆಗೋ ಹಾಗೆ, ನಿಮ್ಮಿಬ್ಬರ ಮಧ್ಯೆ ಒಂದು ರಿಯೂನಿಯನ್ ಆಗೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಯಾವಾಗಲೂ ನಿಮ್ಮಿಬ್ಬರ ಮಧ್ಯ ಒಂದು ಆನ್ ಆ್ಯಂಡ್ ಆಫ್ ನಡೀತಾನೆ ಇರುತ್ತೆ.
ಜಗಳ ಮಾಡ್ಕೊಳ್ತೀರಾ, ಸರಿ ಮಾಡ್ಕೊಳ್ತೀರಾ, ಜಗಳ ಮಾಡ್ಕೊಳ್ತೀರಾ, ಸರಿ ಮಾಡ್ಕೊಳ್ತೀರಾ. ಬಟ್ ಈ ಸಲ ಎಲ್ಲೋ ಒಂದು ಕಡೆ ನಿಮಗೆ ಅದು ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ, ಇಲ್ಲ ಈ ವ್ಯಕ್ತಿ ಬರೋದೇ ಇಲ್ವಾ, ಇನ್ನು ಬರೋದೇ ಇಲ್ವೇನೋ ನನ್ನ ಲೈಫಿಗೆ, ಆ ಥರ ನೀವು ಇಲ್ಲಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ನೋ, ಸಿಚುಯೇಷನ್ ವಿಲ್ ಇಂಪ್ರೂವ್, ಸಿಚುಯೇಷನ್ ಇದೇ ಥರ ಇರಲ್ಲ, ಚೇಂಜ್ ಆಗತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಓಕೆ ತುಂಬ ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಮಾತಿನ ಮುಖಾಂತರ ಇನ್ನೊಂದು ಏನಂತ ಹೇಳಿದ್ರೆ, ಸೈಲೆಂಟಾಗಿದ್ದು ಒಬ್ರನ್ನ ತುಂಬಾ ಹರ್ಟ್ ಮಾಡ್ತಾ ಇದ್ದೀರಾ, ನೆಗ್ಲೆಕ್ಟ್ ಮಾಡ್ತಾ, ಅವ್ರನ್ನ ಇಗ್ನೋರ್ ಮಾಡ್ತಾ ಹರ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಒಬ್ಬರು ತುಂಬಾ ಹರ್ಟ್ ಆಗಿರೋ ಹಾಗೆ ಕಾಣಿಸ್ತಿದೆ. ತುಂಬ ಹರ್ಟ್ ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಇರ್ಬೋದು, ನೀವಿರ್ಬೋದು, ತುಂಬ ಹರ್ಟ್ ಆಗಿದ್ದೀರಾ. ಇಲ್ಲಿ ಹಾರ್ಟ್ ಬ್ರೇಕ್ ಆಗಿರೋವಂಥದ್ದು ಇಲ್ಲಿ ಆ ಒಂದು ಸಿಂಬಲ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವರ ವರ್ತನೆಯಿಂದ ನಿಮಗೆ ತುಂಬಾ ಬೇಜಾರಾಗಿದೆ. ನೀವೇ ಬೇಕು ಅಂತಿದ್ದಂಥ ವ್ಯಕ್ತಿ ಇವಾಗ ನೀವು ಬೇಡ ಅನ್ನೋಂಥ ಒಂದು ಮನಸ್ಥಿತಿಯಲ್ಲಿ ಹೇಳ್ತಾ ಇದ್ದಾರೆ, ಅಥವಾ ಆ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಿಮಗಿಲ್ಲಿ ಎಲ್ಲೋ ಒಂದು ಕಡೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಆ ಒಂದು ಮಾತನ್ನು ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಅವರ ವರ್ತನೆ ನಿಮಗಿಲ್ಲಿ ಏನು ಫೀಲ್ ಮಾಡಲಿಕ್ಕೆ ಅಥವಾ ಅದನ್ನು ನಿಮಗೆ ತಡ್ಕೊಳ್ಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ. ಇಲ್ಲಿ ಫ್ಯೂಚರ್ ಪ್ಲಾನಿಂಗ್ ತುಂಬಾ ಇತ್ತು ನಿಮ್ಮಿಬ್ಬರ ಮಧ್ಯ. ಆ ಎಲ್ಲ ಫ್ಯೂಚರ್ ಪ್ಲಾನಿಂಗ್ಗಳು ಇಲ್ಲಿ ಸಕ್ಸಸ್ ಆಗುತ್ತೆ, ಡೋಂಟ್ ವರಿ. ಇಲ್ಲಿ ತುಂಬ ಜನ ಹೆದರ್ಕೊಳ್ತಾ ಇದ್ದೀರಾ, ಭಯ ಪಡ್ತಾ ಇದ್ದಾರೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಭಯ ಪಡ್ತಾ ಇರುವಂಥದ್ದು. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಪ್ಪಲ್ಲ, ಇನ್ನೂ ಅಟ್ಯಾಚ್ಮೆಂಟನ್ನು ಜಾಸ್ತಿ ಬೆಳೆಸ್ಕೊಂಡ್ರೆ ಮುಂದೆ ಫ್ಯೂಚರಲ್ಲಿ ಕಷ್ಟ ಆಗತ್ತೆ. ಸೊ ಹಾಗಾಗಿ ಇವಾಗಲೇ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ, ನಿಲ್ಲಿಸ್ಬಿಡೋಣ ಅನ್ನೋವಂಥದ್ದೆಲ್ಲ ನೀವಿಲ್ಲಿ ಮಾತಾಡಿದ್ದೀರಾ. ಬಟ್ ಅದೆಲ್ಲ ಒಂದು ಕಡೆ ನಿಮಗೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳಿದಾಗೆ ಎಲ್ಲೋ ಒಂದು ಕಡೆ ಆ ಋಣಾನುಬಂಧ ಮತ್ತೆ ನಿಮ್ಮನ್ನು ಜಾಯಿಂಟ್ ಮಾಡ್ತಾ ಇದೆ, ಮತ್ತೆ ನಿಮ್ಮನ್ನು ಒಂದು ಮಾಡ್ತಾ ಇದೆ, ಸೇರಿಸ್ತಾ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರಾದರೂ ಡಿವೋರ್ಸಿಗೆ ಅಪ್ಲೈ ಮಾಡ್ಕೊಂಡಿರೋವಂಥವ್ರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತಂದರೆ, ಇಲ್ಲಿ ನಿಮ್ಮ ಪರ್ಸನ್, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಎಲ್ಲ ಒಂದು ಕಡೆ ಡಿವೋರ್ಸಿಗೆ ಅವರು ಓಕೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವರಿಗಿಲ್ಲಿ ಇಲ್ಲಿ ಯಾರೋ ಒಬ್ಬರಿಗೆ ಇಷ್ಟ ಇರಲಿಲ್ಲ, ಏನಂದರೆ ಡಿವೋರ್ಸ್ ಆಗ್ಲಿಕ್ಕೆ ಇಷ್ಟ ಇರಲಿಲ್ಲ, ಅಥವಾ ಡಿವೋರ್ಸಿಗೆ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ರು, ಬೇಕು ಅಂತ ನಿಮ್ಮನ್ನು ಸತಾಯಿಸ್ತಾ ಇದ್ರು. ಆ ಥರದಲ್ಲಿ ಏನಾದರೂ ಆ ಕಂಡೀಷನಲ್ಲಿ ನೀವು ಫೇಸ್ ಮಾಡ್ತಾ ಇದ್ರೆ ಇಲ್ಲೆಲ್ಲ ಒಂದು ಕಡೆ ಆ ಸತಾಯಿಸುವಂಥದ್ದು ಕಡಿಮೆ ಆಗುತ್ತೆ ಅಂತ ಹೇಳಿ ಕಾಣಿಸ್ತಾ ಇದೆ. ಇಲ್ಲಿ ಬೇಕು ಅಂತ ನಿಮಗೆ ಏನು ಅವರು ಟಾರ್ಚರ್ ಮಾಡುವಂಥದ್ದು ಇರ್ಬೋದು, ಅಥವಾ ನಾನು ಇದಕ್ಕೆ ಒಪ್ಪಲ್ಲ, ಅಥವಾ ನೀನು ಹೇಳ್ದಾಗೆ ನಾನು ಕೇಳಲ್ಲ, ಆ ಥರದ್ದೆಲ್ಲ ಎಲ್ಲಿ ನಡೀತಾ ಇತ್ತು ಅದೆಲ್ಲ ಒಂದು ಕಡೆ ಚೇಂಜಸ್ ಆಗೋ ಹಾಗೆ ಕಾಣಿಸ್ತಾ ಇದೆ. ಓಕೆನಾ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಬ್ಬರಿಗೂ ಒಂದು ಜಸ್ಟಿಸ್ ಸಿಗೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಎಸ್, ತುಂಬ ಗಿಲ್ಟಿ ಫೀಲ್ ಮಾಡ್ತಾ ಇದ್ದಾರೆ ಇಲ್ಲಿ ನಿಮ್ಮ ಪರ್ಸನ್. ಯಾಕೆ ಈ ಥರ ಆಯಿತು, ಈ ಥರ ಆಗತ್ತೆ ಅನ್ನೋದು ಇಬ್ಬರಿಗೂ ಕೂಡ ಒಂದು ಕಲ್ಪನೆ ಇರಲಿಲ್ಲ ಅಂತ ಹೇಳಿ ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ, ಈ ಥರನೂ ಒಂದು ಸಿಚುವೇಶನ್ ನಮ್ಮ ಪ್ರೀತಿಯಲ್ಲಿ ನಾವು ನೋಡ್ತೀವಿ ಅನ್ನೋವಂಥದ್ದು ಇಬ್ಬರು ಕೂಡ ಊಹೆ ಮಾಡಿರಲಿಲ್ಲ. ಯಾಕಂದರೆ ನಿಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಅಷ್ಟು ಒಂದು ಹ್ಯಾಪಿನೆಸ್ ಇತ್ತು, ಖುಷಿ ಇತ್ತು, ಏನು ಹೇಳ್ಬೋದು, ಲೈಫಲ್ಲಿ ಅಷ್ಟು ನೀವು ಖುಷಿಯಾಗಿದ್ದದ್ದು ಅಂತ ಹೇಳಿದ್ರೆ ನೀವು ಪ್ರೀತಿ ಮಾಡ್ತಿದ್ದಂಥ ಕ್ಷಣ, ನೀವಿಬ್ಬರು ಒಟ್ಟಿಗೆ ಇದ್ದಂಥ ಕ್ಷಣ ಅದು ತುಂಬಾ ನಿಮಗೆ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಆ ಒಂದು ಮೂಮೆಂಟಲ್ಲಿ ನೀವು ಈ ಥರದ ಸಿಚುವೇಶನ್ನ ನೀವು ಕಲ್ಪನೆ ಕೂಡ ಮಾಡಿರಲಿಲ್ಲ ಇಬ್ಬರೂ. ಬಟ್ ಈ ಥರ ಬಂದಾಗ ಇವಾಗ ಈ ಒಂದು ಸಿಚುವೇಶನ್ನ ಇಬ್ರಿಗೂ ಅದನ್ನು ನಿಭಾಯಿಸಲಿಕ್ಕೆ ಕಷ್ಟಪಡ್ತಾ ಇದ್ದೀರಾ. ಈ ಕಡೆ ಮಾತಾಡಲಿಕ್ಕೂ ಆಗ್ತಾ ಇಲ್ಲ, ಈ ಕಡೆ ಸೈಲೆಂಟಾಗಿರ್ಲಿಕ್ಕೂ ಆಗ್ತಿಲ್ಲ, ಈ ಕಡೆ ನೆನಪುಗಳು ಒಂದು ಕಡೆ ತುಂಬ ಕಾಡ್ತಾ ಇದೆ. ಓಕೆ, ಇಲ್ಲಿ ಧನಸ್ಸು ರಾಶಿ, ವೃಶ್ಚಿಕ ರಾಶಿ, ಮಕರ, ಮೀನ, ಮೇಷ, ಕಟಕ, ಧನಸ್ಸು, ತುಲಾ ರಾಶಿ, ಕನ್ಯಾ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ,
ನೆಕ್ಸ್ಟ್ 6 hours 6 minutes ಅಥವಾ 6 days ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಕಾಣಿಸ್ತಾ ಇದೆ ಇಲ್ಲಿ, ಅಥವಾ 6 ನಂಬರ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ನಿಮ್ಮಿಬ್ಬರು ರಿಲೇಶನ್ಶಿಪ್ ಇಲ್ಲಿ ಸ್ಟಾರ್ಟ್ ಆಗಿ 6 months ಆಗಿರ್ಬೋದು, 6 years ಆಗಿರ್ಬೋದು, ಅಥವಾ ಓಕೆ ನಿಮ್ಮಿಬ್ರು ಈಗ ಮಾತುಕತೆ ಎಲ್ಲ ಸ್ಟಾಪ್ ಆಗಿ 6 days ಆಗಿರ್ಬೋದು. ಇಲ್ಲಿ ಕೆಲವರು ರೀಸೆಂಟ್ 6 hours ಅಲ್ಲಿ ಜಗಳ ಮಾಡ್ಕೊಂಡಿರೋ ಅಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ ಎಸ್, ಮ್ಯಾನಿಫೆಸ್ಟ್ ಮಾಡಿ. ಇಲ್ಲಿ ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನಿಗೋಸ್ಕರ, ಅವ್ರು ಬರಬೇಕು ಅನ್ನೋಂಥದ್ದು ಪ್ರೇ ಮಾಡ್ತಾ ಇದ್ದೀರಾ. ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡೋದು ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ, ನಿಮ್ಮ ಸ್ಪೆಸಿಫಿಕ್ ಪರ್ಸನ್ನ ಹೇಗೆ ನೀವು ಅಟ್ರ್ಯಾಕ್ಟ್ ಮಾಡೋದು ಅಂತ ಹೇಳಿಬಿಟ್ಟು. ಆ ವಿಡಿಯೋನ ನೋಡಿಬಿಟ್ಟು ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇಲ್ಲಿ ಒಬ್ಬರು ತುಂಬ ಸ್ಟ್ರಾಂಗ್ ಇದ್ದೀರಾ, ನಾನು ಹೇಳಿದೆ ಅಲ್ವಾ. ನೆಕ್ಸ್ಟು 14 days ನಿಮ್ಮ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡೋಷ್ಟು ಕೆಪಾಸಿಟಿ ನಿಮಗಿದೆ, ಇಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದೀರಾ. ಹಾಗಾಗಿ ಮ್ಯಾನಿಫೆಸ್ಟ್ ಮಾಡಿ, ಡೆಫಿನೆಟ್ಲಿ ಇಲ್ಲಿ ವರ್ಕ್ ಆಗುತ್ತೆ. ಖಂಡಿತವಾಗಿ ಇಲ್ಲಿ ಒಂದು ಸ್ಟ್ರಾಂಗ್ ಪಾಸಿಟಿವ್ ಎನರ್ಜಿ ಇದೆ. ಇಲ್ಲಿ 1 weekಲ್ಲಿ ಡೆಫಿನೆಟ್ಲಿ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡ್ತಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಏನೋ ಒಂದು ನೆಪ ಇಟ್ಕೊಂಡು ಮಾತಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅವ್ರ ಫ್ರೆಂಡ್ ಮುಖಾಂತರ ಇರ್ಬೋದು, ಅಥವಾ ಬೇರೆ ನಂಬರಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಿರ್ಬೋದು, ಅಥವಾ ಏನೋ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಗುಡ್ ನ್ಯೂಸ್ ಅನ್ನೋವಂಥದ್ದು ಇಲ್ಲಿ ಎಲ್ಲ ಒಂದು ಕಡೆ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಇಲ್ಲಿ ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಏಪ್ರಿಲ್ ಮಂತಲ್ಲಿ ಹುಟ್ಟಿದ್ದೀರಾ, ಅಥವಾ ಡಿಸೆಂಬರ್ ಮಂತಲ್ಲಿ, ಅಥವಾ ಜಾನ್ವರಿ. ಓಕೆ, ಮಾರ್ಚ್, ಜೂನ್. ಎಸ್, ಜೂನ್ ಮಂತಲ್ಲಿ ಹುಟ್ಟಿರೋವಂಥದ್ದು ನೀವು ಅಥವಾ ನಿಮ್ಮ ಪರ್ಸನ್. ಓಕೆ, ಎಸ್, 6 o'clock ಇಲ್ಲಿ ತುಂಬಾ 6 ಅನ್ನೋ ನಂಬರ್ ತುಂಬಾ ಆ್ಯಪ್ಟ್ ಆಗ್ತಿದೆ. ಸೊ 6 daysಲ್ಲಿ ಅಥವಾ 6 hoursಲ್ಲಿ ಅಥವಾ 6 minutesಲ್ಲಿ ಈ ಒಂದು ರೀಡಿಂಗ್ ನೋಡಿದ ಮೇಲೆ ಓಕೆನಾ, 6 hoursಲ್ಲಿ ಅದು ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ಇಲ್ಲಿ ಆ ಥರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಫೋಟೋನ ಅವರು ನೋಡಿ ಕಣ್ಣೀರು ಹಾಕ್ತಾ ಇರುವಂಥದ್ದು. ಇಲ್ಲಿ ನೀವು ಅಂದ್ಕೊಳ್ತಿದ್ದೀರ ಅವ್ರು ಹ್ಯಾಪಿಯಾಗಿದ್ದಾರೆ, ಅವರು ಸ್ಟೇಟಸ್ ಎಲ್ಲ ಹಾಕ್ಕೊಂಡು ಹ್ಯಾಪಿಯಾಗಿದ್ದಾರೆ, ಅಥವಾ ಖುಷಿಯಾಗಿ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡಿದ್ದಾರೆ. ಅವ್ರು ಏನಂತ ಹೇಳಿದ್ರೆ ನಿಮ್ಮ ನೆನಪನ್ನು ಮರೀಲಿಕ್ಕೋಸ್ಕರ ಆ ಥರ ಅವರು ನೋಡ್ತಾ ಇದ್ದಾರೆ, ಆ ಥರ ಎಲ್ಲ ಅವರು ಬಿಹೇವ್ ಮಾಡ್ತಿದ್ದಾರೆ. ಬಟ್ ಆಗ್ತಾ ಇಲ್ಲ, ಅವರಿಗೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗ್ತಿಲ್ಲ, ನಿಮ್ಮ ನೆನಪನ್ನು ಅವರಿಗೆ ಮರೀಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದಾರೆ. ಬಟ್ ಬೇರೆ ಜನಕ್ಕೆ ಗೊತ್ತಾಗಬಾರ್ದು, ನನ್ನ ನೋವು, ನನ್ನ ಮನಸ್ಸಿನ ಒಳಗೆ ನೋವು ತಿಂತಾ ಇರೋದು ಯಾರಿಗೂ ಗೊತ್ತಾಗಬಾರ್ದು. ಹಾಗಾಗಿ ಅವರು ಹೊರಗಿನ ಜನಕ್ಕೆಗೋಸ್ಕರ ಅವರಿಲ್ಲಿ ಹ್ಯಾಪಿಯಾಗಿ ನಗ್ನಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಡೆಫಿನೆಟ್ಲಿ ಬಿಗ್ ಚೇಂಜಸ್ನ ನೋಡ್ತೀರಾ ಇನ್ 14 days, 1 week ಅಥವಾ 5 days, 6 daysಲ್ಲಿ ಡೆಫಿನೆಟ್ಲಿ ಒಂದು ಹ್ಯಾಪಿ ಬಿಗ್ ಚೇಂಜಸ್ನ ನೋಡ್ತೀರಾ ನಿಮ್ಮ ಲೈಫಲ್ಲಿ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇದಕ್ಕೆ ಏಂಜಲ್ ಏನು ಗೈಡ್ ಮಾಡ್ತಿದ್ದಾರೆ, ಏನು ಹೇಳ್ತಾ ಇದ್ದಾರೆ ಚೆಕ್ ಮಾಡೋಣ. ಆಸ್ಕ್ ಯುವರ್ ಏಂಜಲ್. ಪ್ರೇ ಮಾಡಿ, ಏಂಜಲ್ ಹತ್ರ ಪ್ರೇ ಮಾಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್
ಡೆಫಿನೆಟ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಬರ್ತಾ ಇದೆ. ಡೆಫಿನೆಟ್ಲಿ ಬ್ಯೂಟಿಫುಲ್ ಬ್ಯೂಟಿಫುಲ್, ಸೋ ಪಾಸಿಟಿವ್ ವೈಬ್ಸ್ ಇಲ್ಲಿ ಕಾಣಿಸ್ತಾ ಇದೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಡೆಫಿನೆಟ್ಲಿ ಸಕ್ಸಸ್ನ ನೋಡ್ತೀರಾ. ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಸ್ಪೆಲ್ ಮಾಡಿ, ಸ್ಪೆಲ್ ಏನಾದರೂ ಯೂಸ್ ಮಾಡಿ, ಸ್ಪೆಲ್ ಮಾಡಿ. ನಾನು ಆಲ್ರೆಡಿ ನಿಮ್ಮ ಒಂದು ರಿಲೇಶನ್ಶಿಪ್ಪಿಗೆ ಇರ್ಬೋದು, ಥರ್ಡ್ ಪಾರ್ಟಿ ರಿಮೂವ್ ಆಗ್ಲಿಕ್ಕೆ ಇರ್ಬೋದು, ಅದಕ್ಕೆಲ್ಲದಕ್ಕೂ ನಾನು ಸ್ಪೆಲ್ಲನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೆಲ್ಲ ನೋಡಿಬಿಟ್ಟು ಅಥವಾ ನಿಮ್ಮ ಪರ್ಸನ್ ಕಾಲ್ನ ಅನ್ಬ್ಲಾಕ್ ಮಾಡಲಿಕ್ಕೆ, ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡೋದಾಗಿರ್ಬೋದು, ಅಥವಾ ಅವರು ಕಾಲ್ ಮಾಡಲಿಕ್ಕೆ ಇರ್ಬೋದು, ಅದೆಲ್ಲದನ್ನು ನಾನು ಸ್ಪೆಲ್ ಮಾಡಿದ್ದೀನಿ, ವಿಡಿಯೋ ಮಾಡಿ ಹಾಕಿದ್ದೀನಿ. ಓಕೆನಾ? ಸೊ ಅದನ್ನು ಚೆಕ್ ಮಾಡಿ, ಸ್ಪೆಲ್ ನೀವು ವರ್ಕ್ ಮಾಡಿ, ಸ್ಪೆಲ್ ಮೇಲೆ ಏನಾದರೂ ನೀವು ಎಫರ್ಟ್ ಹಾಕಿ, ಅದರಿಂದ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ? ಆಸ್ಕ್ ಫಾರ್ ಯುವರ್ ಏಂಜಲ್ ಅಂತ ಹೇಳಿ ಬರ್ತಾ ಇದೆ. ನಿಮ್ಮ ಏಂಜಲ್ ಹತ್ರ ನೀವು ಪ್ರೇ ಮಾಡ್ಕೊಳ್ಳಿ, ಏಂಜಲ್ನ ನೀವು ಕೇಳಿ, ನಿಮಗೆ ಏನು ಬೇಕು, ನಿಮ್ಮ ಮನಸ್ಸಲ್ಲಿ ಏನು ಬೇಕಾಗಿದೆ, ನಿಮ್ಮ ಆಸೆ ಏನಿದೆ ಅದನ್ನು ಕ್ಲಿಯರಾಗಿ ದೇವ್ರ ಹತ್ರ ಬೇಡ್ಕೊಳ್ಳಿ, ದೇವ್ರ ಹತ್ರ ಹೇಳಿ. ನಿಮಗೆ ಕಷ್ಟದಲ್ಲಿ ಹೆಲ್ಪ್ ಮಾಡೋದು ದೇವರೇ ವಿನಃ ಬೇರೆ ಯಾರು ಕೂಡ ಹೆಲ್ಪ್ ಮಾಡ್ಲಿಕ್ಕಾಗಲ್ಲ. ನೋಡಿ, ಈಗ ವ್ಯಕ್ತಿಗಳು ಬರ್ತಾರೆ, ಹೌದು ಈಗ ನನ್ನ ಫ್ರೆಂಡ್ ಹೆಲ್ಪ್ ಮಾಡಿದ್ರು, ಅಥವಾ ನನ್ನ ಪೇರೆಂಟ್ಸ್ ಹೆಲ್ಪ್ ಮಾಡಿದ್ರು, ಅಥವಾ ಅವ್ರು ಯಾರೋ ಬಂದು ಹೆಲ್ಪ್ ಮಾಡಿದ್ರು. ಎಸ್, ಯಾಕೆ ಹೆಲ್ಪ್ ಮಾಡಿದ್ರು? ನಿಮ್ಮ ಪ್ರೇಯರ್ ನಿಮಗೆ ದೇವ್ರ ಹತ್ರ ನೀವು ಏನು ಪ್ರೇ ಮಾಡಿರ್ತೀರಾ, ಆ ಪ್ರೇಯರಿಗೇನೆ ದೇವ್ರು ಬಂದು ನಿಮಗೆ ದೇವರಾಗೆ ಬಂದು ನಿಮಗೆ ಸಹಾಯ ಮಾಡಲಿಕ್ಕಾಗಲ್ಲ. ಮನುಷ್ಯರ ರೂಪದಲ್ಲಿ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಅಥವಾ ನಿಮ್ಮ ಯಾರೋ ಒಬ್ಬರು ನಿಮಗೆ ಬಂದು ಸಹಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ. ಆ ಪ್ರಾರ್ಥನೆಯಿಂದನೇ ನಿಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಚೇಂಜಸ್ನ ನೋಡ್ತಾ ಇದ್ದೀರಾ, ಈ ಒಂದು ಹೆಲ್ಪ್ನ ತಗೊಳ್ತಿದ್ದೀರಾ ಒಬ್ಬರು ವ್ಯಕ್ತಿಯಿಂದ ಅಂತ ಹೇಳಿಬಿಟ್ಟು. ಓಕೆನಾ? ಹಾಗಾಗಿ ಆಸ್ಕ್ ಯುವರ್ ಏಂಜಲ್. ಆ ಏಂಜಲ್ ಅಂತ ಹೇಳಿದ್ರೆ ನಿಮ್ಮ ಗಾಡ್, ನಿಮ್ಮ ಏಂಜಲ್ ಹತ್ರ ನೀವು ಹೇಳಿ ನಿಮ್ಮ ಪ್ರಾಬ್ಲಮ್ನ. ಇಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಬದಲಾವಣೆನ ನೋಡ್ತೀರಾ, ಸಕ್ಸಸ್ನ ನೋಡ್ತೀರಾ. ಓಕೆ? ಟ್ರಸ್ಟ್, ನಂಬಿಕೆ ಇಡಿ, ಬಿಲೀವ್ ಮಾಡಿ. ದೇವರ ಒಂದು ಶಕ್ತಿ ಮೇಲೆ, ನಿಮ್ಮ ಒಂದು ಶಕ್ತಿ ಮೇಲೆ ನೀವು ಬಿಲೀವ್ ಮಾಡಿ. ನಿಮ್ಮ ಮೈಂಡ್ ಮೇಲೆ ನಿಮಗೆ ನಿಮ್ಮ ಮೈಂಡ್ ಮೇಲೆ ನಿಮಗೆ ಬಿಲೀವ್ ಇರಬೇಕು. ಅಚೀವ್ ಮಾಡ್ತೀನಿ, ಇದನ್ನು ನಾನು ಪಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬಿಲೀವ್, ಒಂದು ಟ್ರಸ್ಟ್, ನಂಬಿಕೆನ ಇಡಿ. ಓಕೆನಾ? ಎಲ್ಲದೂ ನಿಮ್ಮ ಲೈಫಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.